ಅದ್ಯಾರು? ಹಾಂ ಒಂದೇ ಒಂದು ನಿಮಿಷ ಪ್ಲೀಸ್. ಎಲ್ಲ ಮಾರಿಕಾಂಬ ಜಾತ್ರೆ ಚೆನ್ನಾಗಿ ಮಾಡಿದ್ದಿಲ್ಲ. ನಿಮ್ಮೆಲ್ಲರ ಮುಖ ನೋಡ್ತಾ ಇದ್ರೆ ಮಾರಿಕಾಂಬ ತಾಯಿ ಆನಂದ ದರ್ಶನ ಕೊಡ್ತಾರೆ. ಯಾಕೆಂದರೆ ಎಲ್ಲರೂ ರಾತ್ರಿ ಹಗಲು ಒಂದಿನ ಹೆಚ್ಚು ಕೆಲಸ ಮಾಡಿದ್ದೀರಿ. ರಾಜ್ಯದ ಸುಭಿಕ್ಷತೆಗಾಗಿ ತಾಯಿ ಮಾರಿಕಾಂಬಳ ಜಾತ್ರೆ ಶಿವಮೊಗ್ಗದಲ್ಲಿ ಬಹಳ ಅದ್ಧೂರಿತವಾಗಿ ನಡೆದಿದೆ. ತಾಯಿ ಜಾತ್ರಾ ಮಹೋತ್ಸವ ಆಗಿದೆ. ಕೆಲವೊಂದಷ್ಟು ಕಡೆ ಮಾತ್ರ ಮನಸ್ಸಿಗೆ ನೋವಿದೆ. ಆ ನೋವು ಬೇಗ ಪರಿಹಾರ ಆಗಲಿ ಅಂತ ತಾಯಿನ ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನು ನೀವು ಆಶೀರ್ವದಿಸಿದ್ದು ಬಂದಿದ್ದೆ. ತಾಯಿ ಚಾಮುಂಡೇಶ್ವರಿ ಹಾಗೆ ಮಾರಿಕಾಂಬ ಫೈನಾನ್ಸಲ್ಲಿ ಅಲ್ಲಿ ಬರ್ತಕ್ಕಂಥ ಹೆಣ್ಣುಮಕ್ಕಳು, ಅಷ್ಟು ಜನ ಹೆಣ್ಣುಮಕ್ಕಳನ್ನು ಒಗ್ಗೂಡಿಸ್ಕೊಂಡು ಸಾಕಷ್ಟು ಜಾತವನ್ನು ಮಾಡಿ ಧರ್ಮ ಸಂಘಟನೆ ಮಾಡಿ ಧರ್ಮದ ಬಗ್ಗೆ ಹೆಚ್ಚು ಧ್ವನಿ ಎತ್ತಿರ್ತಕ್ಕಂತಹ ಕೀರ್ತಿ ಯಾರಿಗಾದ್ರೂ ಸಿಗಬೇಕಂದ್ರೆ ಅದು ಈಶ್ವರಪ್ಪ ಅವರಿಗೆ ಅಂತ ಅದನ್ನು ಘಂಟಾಘೋಷವಾಗಿ ಹೇಳ್ಬೋದು. ಹಾಗೆ ಈ ಭಾಗದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ಸಂಕಷ್ಟದಲ್ಲಿದ್ದಾಗೂ ಸಹಿತ ಕೈ ಹಿಡಿದಿರ್ತಕ್ಕಂಥವ್ರು, ಜೊತೆಗೆ ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದ ಬೆನ್ನೆಲುಬು ರೈತರಾದರೆ ಪ್ರತಿ ಮನೆಸಿಗೂ ಸಹಿತ ನೆಮ್ಮದಿ ಮತ್ತು ಮನೆ ಚೆನ್ನಾಗಿರ್ಬೇಕು. ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ಬಿಸ್ನೆಸ್ ನಿಂದ ದಿನಕ್ಕೆ 11,000 ರೂಪಾಯಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಆದ್ರೆ ಹೆಣ್ಣೆ ಕಾರಣ ಅಂತ ಹೆಣ್ಣು ಮಕ್ಕಳಿಗೂ ಸಹಿತ ಯಾವುದೇ ಕಾರಣಕ್ಕೂ ಅಧೈರ್ಯವಿಲ್ಲಂತ ರೀತಿ ಧೈರ್ಯ ತುಂಬುವಂತ ಕಾಯಕ ಈಶ್ವರಪ್ಪ ಅವರು ಮಾಡಿದ್ದಾರೆ. ಈ ಬಾರಿಯೂ ಸಹಿತ ಅವರಿಗೆ ಅನುಕೂಲ ಆಗುತ್ತೆ. ತಾಯಿ ಅನುಕೂಲ ಮಾಡಲಿ ಅಂತಲೇ ನಾನು ದೇವಿನ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿದ್ದೆ. ನನಗೆ ಪೂಜ್ಯ ಆನಂದ ಗುರುಜಿಯವರು ಇವತ್ತು ಬರ್ತಾರೆ ಅಂತ ಕೇಳೇ ತುಂಬ ಸಂತೋಷ ಆಯ್ತು ನನಗೆ. ಸ್ವಾಭಾವಿಕವಾಗಿ ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಜಗದ್ಗುರುಗಳು ಸಾಧು ಸಂತರು ಸ್ವಲ್ಪ ಹಿಂದೆ ಸರ್ಕೋತಾರೆ, ರಾಜಕಾರಣ ನಮಗೆ ಬೇಡ ಅಂತ. ಆದರೆ ನೇರವಾಗಿ ಒಬ್ಬ ಹಿಂದೂ ಧರ್ಮದ ಪ್ರತಿಪಾದಕ ಅನ್ನೋಂಥ ವಿಶ್ವಾಸದಿಂದ ನಮ್ಮ ಮನೆಗೆ ಬಂದು ಈ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಅವ್ರ ಆಶೀರ್ವಾದ ಇದೆಯಲ್ಲ, ಅವ್ರ ಆಶೀರ್ವಾದದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನರ ಆಶೀರ್ವಾದದಿಂದ ನಾನು ಈ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀನಿ ಅಂತ ವಿಶ್ವಾಸ ಕೂಡ ನನಗಿದೆ. ಅಣ್ಣ ಮೇಲ್ ಬರಬೇಡಿ. ಸರಿ.